ವಾಟ್ಸ್ ಅಪ್ ಪೀಪಲ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸೆಕೆಂಡ್ ಡೇ ಆಗಿದೆ ಮುನ್ನಾರಲ್ಲಿ. ಬಟ್ ನಮಗೆ ಬೆಳಿಗ್ಗೆನೇ ಟ್ರಕ್ ಹೋಗ್ಬೇಕಂತ ಪ್ಲ್ಯಾನ್ಸ್ ಇತ್ತು. ಬಟ್ ನಮಗೆ ಜೀಪ್ ಸಿಕ್ಕಿಲ್ಲ. ಈ ಪೀಕ್ ಸೀಸನಲ್ಲಿ ಬಂದರೆ ಇದೇ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಇವಾಗ ಫುಲ್ ರಿವಾಲ್ವ್ ಹೊಡಿತಾ ಇದ್ದೀವಿ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ. ಇವಾಗ ಬೆಳಗ್ಗೆದ್ದು ಒಂಚೂರು ಮುಂದೆ ನಡ್ಕೊಂಡೋದ್ರೆ ಒಂದು ಕಾಫಿ ಟೀ ಸ್ಟಾಲ್ ಇದೆ, ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬಂದಿದ್ದೀವಿ. ಇನ್ನು ಮಿಕ್ಕಿದ್ದು ಏನೇನು ಮಾಡಬೇಕು, ಏನೇನಾಗುತ್ತೆ ಅಂತ ನಮಗೂ ನಿಜ ಗೊತ್ತಿಲ್ಲ. ನೀವು ನೋಡಿ, ನಾನು ಕಾದು ನೋಡ್ತೀನಿ. ಸೊ ಗೈಸ್, ಬೆಳಿಗ್ಗೆ ನಾವು ಟಿಫನ್ ತಿಂದಿದ್ದು ಅಪ್ಪಮ್ ಮತ್ತೆ ಕಡಲೆಕರಿ. ತುಂಬಾ ಚೆನ್ನಾಗಿತ್ತು ಗೈಸ್. ನಾನು ಫಸ್ಟ್ ಟೈಮ್ ಅಪ್ಪಮ್ ತಿಂದಿದ್ದು. ನಂಗೆ They are my brothers. We live together, we die together. ಸೊ ಗೈಸ್, ನಾವು ರೂಮಿಂದ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಟಿ ಎಸ್ಟೇಟ್ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಅಂತ. ಆನ್ ದ ವೇ ಇಷ್ಟು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಿಕ್ತು. ಮತ್ತು ನಾವು ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಟಿ ಎಸ್ಟೇಟ್ ಒಳಗಡೆ ಒಂದು ಸ್ಪಾಟ್ ಸಿಕ್ತು ನಮಗೆ ಫೋಟೋಸ್ ತೊಗೊಳಕ್ಕೆ ಅಂತ. ಅಲ್ಲಿ ನಿಲ್ಲಿಸಿದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ಗೆ. ಏನು ರಶ್ ಇದೆ ನೋಡಿ ಗೈಸ್. ಬಸ್ ಬೇ ಆ್ಯಂಡ್ 1 hour ವೇಟಿಂಗ್ ಟೈಮ್ ಇದೆ. ನಾವು ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಆ ಬಸ್ ಬಂದು ನಮಗೊಂದು ಟೂರ್ ತೋರಿಸುತ್ತೆ. ಸಫಾರಿ. ದಿಸ್ ಇಸ್ ಅ ನ್ಯಾಷನಲ್ ಪಾರ್ಕ್. ದಿಸ್ ಇಸ್ ಅ ನ್ಯಾಷನಲ್ ಪಾರ್ಕ್. ನಮ್ಗೆ ಅದು ಐಡಿಯಾ ಇರೋದು ಗೈಸ್. ವೆಲ್ ಬರ್ತದೆ ನ್ಯಾಷನಲ್ ಪಾರ್ಕ್. ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಎರ್ವಿಕುಲಂ ನ್ಯಾಷನಲ್ ಇಂಡಿಯಾಸ್ ನಂಬರ್ 1 ನ್ಯಾಷನಲ್ ಪಾರ್ಕ್. ಇಂಡಿಯಾಸ್ ನಂಬರ್ 1 ನ್ಯಾಷನಲ್ ಪಾರ್ಕ್. ಹೋಗ್ತಾ ಇರ್ಬೋದು. ತುಂಬ ರಶ್ ಇದೆ, ಜನ ಸಾಗರ ಅಂದರೆ ಸಾಗರ. ಒನ್ ಬಸ್ ಕ್ಯಾರಿಂಗ್ ಕೆಪಾಸಿಟಿ 25 to 30 ಮೆಂಬರ್ಸ್. ಬಟ್ ಇಲ್ಲಿ ನೋಡಿದ್ರೆ ರಶ್. ತಿರುಪತಿ ದರ್ಶನ ಫೀಲ್ಸ್ ಕೊಡ್ತಾ ಇದೆ ನನಗೆ. ನೋಡೋಣ ಅಷ್ಟು ಹೈಪಿಗೆ ವರ್ತಿಟ್ ಆರ್ ನಾಟ್. So guys, we are finally ahead of the queue and whole queue here. Yes, can see and now ಎದುರು ಸೈಡಿಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ನಾವಿವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಬಂತು. ಫೈನಲಿ ಅಷ್ಟೊತ್ತು ಕಾದಾದ್ಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಸಿಕ್ತು ಗೈಸ್ ನಮಗೆ. ನಾನು ಕಿಟಕಿ ಸೀಟ್ ಪಕ್ಕದಲ್ಲಿ ಕೂತ್ಕೊಂಡೆ, ವ್ಯೂ ಎಲ್ಲ ರೆಕಾರ್ಡ್ ಮಾಡ್ಬೋದು ಅಂತ. ಸೊ ಇದೆ ಎಲ್ಲ ಕಡೆ ಟೀ ಪ್ಲಾಂಟ್ ವ್ಯೂ. ಇವಾಗ ನಾವು ಅಲ್ಲಿಂದ ಬಸ್ಸಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ ಫಾಗ್ ಗೈಸ್, ಫುಲ್ ಫಾಗ್. ಅಲ್ಲಿ ಏನು ಕಾಣ್ತಾನೆ ಇಲ್ಲ. ಅವಾಗ ಅಲ್ಲಿ ನೋಡಿ ಬೆಟ್ಟ ಗುಡ್ಡ ಥರ ಕಾಣಿಸ್ತಿದೆ. ಫುಲ್ ಫಾಗಿಂದ ತೆಗೆದು ಇಲ್ಲೂ ಅಷ್ಟೇ. ಯು ಕ್ಯಾನ್ ಸಿ ದ ಫಾಗ್ ಮೂವಿಂಗ್. ಹಂಗೆ ಮೂವ್ ಆಗ್ತಾ ಇದೆ ನೋಡಿ. ಅಷ್ಟು ತುಂಬ ಪೀಸ್ಫುಲ್ ಆಗಿದೆ. ತಾರ್, ಮಹೇಂದ್ರ ತಾರ್, ಅದರ ಹೆಸರು ಈ ಗೋಟ್ಸ್ ಇಂದ ಇನ್ಸ್ಪೈರ್ ಆಗಿ ಬಂದಿರೋದಂತೆ. ಇನ್ಸ್ಪೈರ್ ಆಗಿರೋದು ಅದು ಮಹೇಂದ್ರ ತಾರ್. ಇದು ಗೋಟ್ ಹೆಸರು ನೀಲಗಿರಿ ತಾರ್. ಸೊ ಗೋಟ್ಸ್ ಕೂಡ ಕಾಣಿಸಿದ್ವು ನಮಗೆ. ಅದಂಗೆ ಮೌಂಟೇನ್ ಹತ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಜೀಪ್ ಕೂಡ ಹಂಗೆ ಅಲ್ವಾ ತಾರ್, ಅದಕ್ಕೆ ಅದನ್ನು ಹೇಳ್ತಾರೆ. ಬಟ್ ಫಾಗ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಗೋಟ್ ಕಾಣಿಸ್ತು, ತಾರ್ ನೋಡಿ ಗೈಸ್. ಓ ಮೈ ಗಾಡ್, ಎಷ್ಟೊಂದು ಬರ್ತಾ ಇದೆ ನೋಡಿ. ಫ್ಯಾಮಿಲಿ ಅನ್ಸುತ್ತೆ, ಹತ್ಕೊಂಡು ಬರ್ತಾ ಇದಾವೆ ನೋಡಿ. ಇವನೆಲ್ಲ ಅಂದ್ರೆ ಅಲ್ಲ ಆಗಿದ್ದಾಗೋಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದೆ ತಾನೇ ನೋಡಿ. ಅಲ್ಲಿ ಮೇಲೆ ವಾಕ್ ಮಾಡ್ಕೊಂಡು ಒಂದು ಹೋಗ್ತಿದೆ.
ಫುಲ್ ಚಳಿ 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 ಮಳೆಯಲ್ಲಿ ಜೊತೆಯಲ್ಲಿ ದಿನವಿ Guys, she's disgusted of me. Yeah. Why you embarrass me in public? You are embarrassing me, not me. ಇಲ್ಲೊಂದು ಜಾಗದಲ್ಲಿ ನೀರು ಬರ್ತಿದೆ. ಕೋಲ್ಡ್ ಆಗಿದೆ ಅಂತೆ. Actually cold ಇದೆ guys. I guess ಇಲ್ಲಿ ನಾನು goats ಇಲ್ಲ. Full cold ಇದೆ guys water. ಕುಶಾಲ್ ಅದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ. Year life cycle with flowering seeds and dyes. Fire hardy and resistance. Guys, ನೀರು ತುಂಬಾ ಕೋಲ್ಡ್ ಅಂಡ್ ತುಂಬಾ ಫ್ರೆಶ್ ಆಗಿದೆ. ಗೈಸ್ ಇಲ್ಲೊಂದು ಪ್ಲೇಸ್ ನೋಡಿ, ಇಲ್ಲೊಂದು ಚಿಲ್ಲಾಗಿ ಕಾಫಿ ಅಥವಾ ಬಿರಿಯಾನಿ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಬಿರಿಯಾನಿ, ಚಿಲ್ ಕಾಫಿ ಅಲ್ಲ ಸಾರಿ ಗೈಸ್, ಹಾಟ್ ಕಾಫಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಡೇ 3 ಆ್ಯಂಡ್ ಟುಡೇ ನಾವು ಮುನ್ನಾ ಟು ಬ್ಯಾಂಗ್ಳೂರ್ ಮತ್ತೆ ವಾಪಸ್ ಜರ್ನಿ ಮಾಡ್ತೀವಿ. ಆ್ಯಂಡ್ ನೆನ್ನೆ ರಾತ್ರಿ ನಾವೆಲ್ಲ ಫುಲ್ ಸುಸ್ತಾಗ್ಬಿಟ್ವಿ. ನ್ಯಾಷನಲ್ ಪಾರ್ಕಲ್ಲಿ ಹಿಲ್ ಹತ್ತಿ ಇಳಿದು ಆಮೇಲೆ ಊಟ ಮಾಡಿಬಿಟ್ಟು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಬಟ್ ಬೆಳಿಗ್ಗೆ ಬೇಗ ಎತ್ತಿರೋದ್ರಿಂದ ಆ್ಯಕ್ಚುಲಿ ನಾವು ಬೇಗ ಮಾಡ್ಕೊಂಡ್ವಿ, ನಾವೆಲ್ಲ ಆಟ ಆಡ್ಕೊಂಡು ಥಿಯೇಟರ್ ಮಾಡ್ಕೊಂಡ್ವಿ. ಜಾಸ್ತಿ ನಿದ್ದೆನೇ ಆಗಿಲ್ಲ ಗೈಸ್, ಫುಲ್ ಪರ್ಫಾರ್ಮೆನ್ಸ್. ದಿನ ಮಲ್ಕೊಂಡು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಬಂದಿದ್ದ ಕೇಸಲ್ಲಿ ಇವಾಗ ನಾವು ನಮ್ಮ ಬ್ಯಾಲ್ಕನಿಯಿಂದ ನಿಮಗೆ ವ್ಯೂ ತೋರಿಸ್ತೀವಿ ನೋಡಿ. ಎಷ್ಟು ಚಂದ ವ್ಯೂ ಒಳಗೆ ನೋಡ್ಕೊಂಡು ನಿಂತ್ಕೊಬೋದು ಅನ್ಸುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಲ್ವ, ಹಂಗೆ ಆಲ್ರೆಡಿ ಏನೇನು ಸ್ಪಾಟ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಹೋಗ್ತೀವಿ. ನೋಡೋಣ ನಮಗೂ ಈ ಥರ ಎಲ್ಲ ಹೋಗ್ತೀವಿ ಅಂತ. ಸ್ಟೇ ಟ್ಯೂನ್ಡ್ ಗೈಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಪ್ಲೀಸ್. ನನ್ನ ತಂಗಿ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ನಮ್ಮ ಸಿಂಚೋರು ಹೇಳ್ತಾರೆ ಬೇಗ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಏನು ನಿಮ್ಮ ಚಾನಲ್ ನೇಮು? ತೇಜಸ್ವಿನಿ ಶಿವಶಂಕರ್ ಶಿವಶಂಕರ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ತೇಜಸ್ವಿನಿ ಶಿವಶಂಕರ್ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲೊಂದು ಸ್ಮಾಲ್ ಸ್ಟಾಲ್ ಹತ್ರ ನಿಲ್ಸಿದ್ದೀವಿ ನಾವು. ಬ್ರೆಡ್ ಆಮ್ಲೆಟ್ ಅಥವಾ ಇಡ್ಲಿ ಮ್ಯಾಗಿ ಏನಾದರೂ ಜನಕ್ಕೆ ಏನಾದರೂ ಹೊಟ್ಟೆ ಹಸ್ಕೊತಿದ್ದು ಘಾಟ್ ಸೆಕ್ಷನ್ ಬೇರೆ ಹೊಟ್ಟೆ ಕಳಿಸ್ತಿತ್ತಂತೆ ಜನಕ್ಕೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಗೈಸ್, ತುಂಬ ಚೆನ್ನಾಗಿ ಸೌಂಡ್ ಬರ್ತಿದೆ. ಒಂದು ಹೊಟ್ಟೆ ತುಂಬ ಚೆನ್ನಾಗಿದೆ ಅನಿಸ್ತದೆ. ಹಸಿವಿದ್ದವನಿಗೆ ಗೊತ್ತು ಬೆಲೆ, ಹಸುವಿನ ಬೆಲೆ. ಬ್ರೆಡ್ ಆಮ್ಲೆಟ್ ಅದು ಸ್ವಲ್ಪ ತಗೋ. ಬೇರೆ ಗೈಸ್
ನೋಡಿ guys. ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್? ಅವ್ರಿಗೂ ಫೀಲ್ ಮಾಡಿಸ್ತಾ ಇದೀನಿ ತಿನ್ನೋದು ಹಿಂದೆ ನೋಡೋದು. ಇದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಇದಕ್ಕಿಂತ ಬ್ರೇಕ್ಫಾಸ್ಟ್ ಬೇಕಾ? ನೀರಿನ ಮಾವಿನಕಾಯಿ ಹಾಕ್ತೀನಿ. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಹಾಗೂ ಎಲ್ಲರಿಗೂ ಆಟಗಳನ್ನು ಆಡಿಸಲು ಪ್ರೋತ್ಸಾಹಿಸಿದಂತಹ ನಮ್ಮ ಕಾಮಿಡಿ ಪೀಸ್ ಆದಂತಹ ಅಭಿನಂದನೆಗಳು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಯಶಸ್ವಿಯಾಗಿ ಟ್ರಿಫುಲ್ ನಿದ್ದೆ ಮಾಡಿದಂತಹ ಅದರಲ್ಲೂ ಜಂಟಿಯಾಗಿ ನಿದ್ದೆ ಮಾಡಿದಂತಹ ಇಬ್ಬರು ಜಂಟಿ ಅಭ್ಯರ್ಥಿಗಳಿಗೆ 2 ಚಾಕ್ಲೇಟ್ ಜೊತೆಗೆ ಅಭಿನಂದನೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ Chocolate